ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಒತ್ತು ನೀಡಿದ ಶಾಸಕ ರಾಜುಗೌಡ. ದೇವರಹಿಪ್ಪರಗಿ ಕ್ಷೇತ್ರದಲ್ಲಿನ ಗ್ರಾಮೀಣ ಪ್ರದೇಶದ ರಸ್ತೆಗಳು ಹಂತ ಹಂತವಾಗಿ ಕ್ರಿಯಾ ಯೋಜನೆ ತಯಾರಿಸಿ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಅಂತ ಶಾಸಕ ರಾಜುಗೌಡ ಪಾಟೀಲ ಕುದುರೆ ಸಾಲವಾಡಿಗೆ ಹೇಳಿದರು. ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಪೆಂಡಿಕ್ಸ್ ಇ 5054 ಯೋಜನೆಯಡಿಯಲ್ಲಿ ಸುಮಾರು 300 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಮರುಡಾಂಬರೀಕರಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಸಾರ್ವಜನಿಕರ ಅವಶ್ಯಕತೆಗೆ ಅನುಗುಣವಾಗಿ ಪ್ರತಿ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಸಂಚಾರಕ್ಕೆ ಯೋಗ್ಯವಲ್ಲ ರಸ್ತೆಗಳ ಮಾಹಿತಿ ಪಡೆದುಕೊಂಡಿದ್ದು ಶೀಘ್ರದಲ್ಲೇ ಹಂತ ಹಂತವಾಗಿ ಅಭಿವೃದ್ಧಿಗೆ ಚಾಲನೆ ನೀಡಲಾಗುವುದು. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತಷ್ಟು ಶ್ರಮಿಸಲಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿರುವ ರಸ್ತೆಗಳ ಅಭಿವೃದ್ಧಿ ಪಡಿಸುವುದರಿಂದ ಗ್ರಾಮಗಳು ಪ್ರಗತಿ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಒಮ್ಮೆ ಮಾಡಿದ ಕೆಲಸಗಳು ಶಾಶ್ವತವಾಗಿ ಉಳಿಯಬೇಕು. ಆಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮ ಗೌರವ ಸಿಗುತ್ತೆ. ಆದ ಕಾರಣ ಸಾರ್ವಜನಿಕರು ರಸ್ತೆ ಅಭಿವೃದ್ಧಿಗೆ ಸಹಕಾರ ನೀಡುವ ಮೂಲಕ ಗುತ್ತಿಗೆದಾರರು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಜನರು ಪಕ್ಷಭೇದ ಮರೆತು ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತರಬೇಕು. ಅವುಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸಿಕೊಡುತ್ತೇನೆ ಎಂದರು. ಇನ್ನು ಸಿಂದಗಿ ಪಿಡಬ್ಲ್ಯೂಡಿ ಎಇಇ ಅರುಣ್ ಕುಮಾರ ವಡಿಗೇರಿ ಅವರು ರಸ್ತೆಯ ಕುರಿತು ಮಾಹಿತಿ ನೀಡಿದರು. ಮುಖಂಡರಾದ ಭೀಮರಾಯ ಹಂಗನಹಳ್ಳಿ, ರಾಮನಗೌಡ ಪಾಟೀಲ, ಶ್ರೀಶೈಲ ಗೋಲಗೇರಿ, ಮಾಳು ಚಿತ್ತಾಪುರ, ಖಾದೀರ್ ಬೆಕಿನಾಳ, ರಾಮಣ್ಣ ನಾಯ್ಕ್, ಡಿಕೆ ರಾಠೋಡ, ದಸ್ತಗಿರಿ ಸಾಬಾ ಇನಾಮದಾರ, ಎಂಕೆ ಸಜ್ಜನ್, ರಾವು ಸಾಬ್ ಮುಮೀನಾ, ತಿಪ್ಪಣ್ಣ ಕನ್ನೊಳ್ಳಿ, ಅಪ್ಪುಗೌಡ ಪಾಟೀಲ, ಪಿಡಿಒ ಬಿಎಚ್ ಗಾವಡೆ, ಇಲಾಖೆ ಅಧಿಕಾರಿಗಳಾದ ಸುಭಾಷ ಸಜ್ಜನ, ಗುತ್ತಿಗೆದಾರರಾದ ಅಶೋಕ್ ಎಸ್ ಪಾಟೀಲ ಸೇರಿದಂತೆ ಗ್ರಾಮದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಮಗೆಲ್ಲ ಗುರುತಿರುವ ಹಾಗೆ ಈ ಕೆರೆ ಬುಡ್ಕಿನ ರಸ್ತೆ ಏನೈತಲ್ಲ ಹೋಗಾಕ ಸಿಕ್ಕಾಪಟ್ಟಿ ತೊಂದರೆ ಇತ್ತು. ಯಾಕಂದ್ರೆ ಪುರುಷಗಳು ನಾವೇ ಹೋಗಾಗ ನಮಗೆ ನಾಸಿಕ್ ಬರ್ತಿತ್ತು. ಆಗ ಸಾಕಷ್ಟು ಮೊನ್ನೆ ಒಂದು 2 ಬಿದ್ದು ಇದು ಆದಾಗ ನಾನು ಫೋನ್ ಮುಖಾಂತರ ನಾನು ಕೇಳಿದಾಗ ನಾ ಹೇಳಿದ್ದೆ. ಸಾಕಷ್ಟು ಜನ ಫೋನ್ ಹಚ್ಚಿದ್ರು ನನಗೆ. ಇಲ್ಲ ಅದಕ್ಕೆ ಏನಾರ ಮಾಡುವಂಥ ಪರಿಹಾರ ಮಾಡೋನು ಶೀಘ್ರದಾಗ ಅದಕ್ಕೊಂದು ಕೆರೆ ಬುಡಕ್ಕೆ, ಯಾಕಂದ್ರೆ ನಾವು ಹಾಸ್ಪಿಟಲ್ ರೋಡ್ ಮಾಡ್ಕೊಂಡು ಹೋಗ್ಬೋದು. ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಿ ತನಕ ಜಗ್ ಅಂದ್ರೆ ಜಗ್ತಾರ. ಆದ್ರೆ ಆ ರಸ್ತೆ ನೀರು ಬರೋದ್ರಿಂದ ಡಾಬರ್ ನಿಂದಿರೋದಿಲ್ಲ. ಅದಕ್ಕೆ ಅಲ್ಲಿ ನಮ್ಗೆ ಎಷ್ಟು ಅವಶ್ಯಕತೆ ಅದ ಅದನ್ನು CC ಮಾಡ್ಬೇಕಂತೇಳಿ ನಾನು ನಮ್ಮ ಗುತ್ತೇದಾರರು ಅವ್ರೇನು ಹೊರಗಿನವರಲ್ಲ, ಅಶೋಕ್ ಪಾಟೀಲ್ರು ನಮ್ಮ ಸಂಬಂಧಿಕರು, ಅದೇ ರೀತಿ ಸಜ್ಜನ್ ಅವ್ರಿಗೆ, ಅರುಣ್ ಕುಮಾರ್ ಸರ್ಗೆ ರಿಕ್ವೆಸ್ಟ್ ಮಾಡಿ. ಯಾಕಂದ್ರೆ ನೀವು ಮತ್ತೆ ಏನಾರೇ ಮಾಡೋದು ಕರೆ ಈಗ ಅದು ಅವಶ್ಯಕತೆ ಇರೋದ್ರಿಂದ ಆ ರಸ್ತೆಯನ್ನು ನಿರ್ಮಾಣ ಮಾಡಿ CC ಮಾಡಿಕೊಂಡು ಮುಂದೆ ಇದನ್ನು ಡಾಂಬರೀಕರಣ ಮಾಡುವಂಥ ಕೆಲಸ ಮಾಡೋಣ ಅಂತೇಳಿ ಮಾತಾಡಿಕೊಂಡು ಎಲ್ಲರೂ ಕೂಡಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ತೊಂದರೆ ಆಗ್ಯದ. ನಮ್ಗೆ ಅರ್ಜೆಂಟ್ ಇರೋದ್ರಿಂದ ಮತ್ತು ನಾವು ಎಸ್ಟಿಮೇಟ್ ಮಾಡೋ, ಟೆಂಡರ್ ಮಾಡೋ, ಹೊಳೆ ಕಳಿಸೋ, ಇನ್ಸ್ಪೆಕ್ಷನು 108 ಗದ್ದಲ. ಆದರೆ ಇವತ್ತಿನ ದಿವಸ ನಮ್ಮ ತುರ್ತಾಗಿ ಕೆಲಸ ಆಗಬೇಕಾಗ್ಯದ. ಅದಕ್ಕೆ ನಾನು ಕಾಂಟ್ರಾಕ್ಟರ್ಗೆ ಹಾಗೂ ಇವ್ರಿಗೆ ಕೇಳ್ಕೊಂಡಾಗ ಅವರು ಸಹಕಾರವನ್ನು ಕೊಟ್ಟು ಗ್ರಾಮಸ್ಥರು ಸಹಕಾರ ಮಾಡಿದರೆ ನಾವು ಮಾಡಿಕೊಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಟ್ಟಾರೆ. ಅದಕ್ಕೆ ನಿಮ್ಗೆಲ್ಲರಿಗೂ ನಾನು ಕಳ್ಕೊಳ್ಳಿ ಮನವಿ. ಯಾಕಂದ್ರೆ ತಾವು ಎಲ್ಲರೂ ಸಹಕಾರ ಮಾಡಬೇಕು. ಸಹಕಾರ ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ತಮಗೆಲ್ಲ ಗುರ್ತದ ಏನು ನಡೆದದ ಅನ್ನೋಂಥದ್ದು. ಅದೇ ರೀತಿ ನಾವು ವಿರೋಧ ಪಕ್ಷದ ಶಾಸಕ ಇರೋದ್ರಿಂದ ನನಗೆ ಸಾಕಷ್ಟು ತೊಂದರೆಗಳದಾವು. ಆದರೂ ಸಹಿತ ಜನರಿಗೆ ಮುಟ್ಟಬೇಕು, ಏನೋ ಜನರ ಋಣ ತೀರಿಸ್ಬೇಕು, ಸ್ವಲ್ಪರೇ ಯಾವುದು ಇಂಪಾರ್ಟೆಂಟ್ ಅದ ಅವ್ರಿಗೆ 1-2 ಕೆಲಸಗಳನ್ನು ಮಾಡ್ಬೇಕನ್ನೋಂಥ ವಿಚಾರ ಇಟ್ಕೊಂಡು ಹೊಂಟವ್ ನಾನು. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಬರುವಂಥ ದಿನಮಾನದಾಗ. ಯಾಕೆಂದ್ರೆ ಇಲ್ಲಿ ಹೋಗ್ಬೇಕಾದ್ರೆ ನಾವು ಪೌರಾರ್ಕ್ಕೆ ಹೋಗ್ಬೇಕು, ರೋಡಿಗೆ ಹೋಗ್ಬೇಕಂದ್ರೆ ಅಲ್ಲಿ ತೆಳಗೆಲ್ಲ ಪೂರಾ ಕುಣಿಸಿ ಎಲ್ಲ ನೋಡಿದ್ರೆ ನಮಗೆ ನಾಚಿಕೆ ಬರುವಂಥ ಇದು ಇತ್ತು. ಅದಕ್ಕೆ ದಯವಿಟ್ಟು ಎಷ್ಟೈತಲ್ಲ ಅದನ್ನ ಸ್ವಲ್ಪ CC ಮಾಡಿಕೊಂಡು ಸಜ್ಜನವ್ರ ಮುಂದಿನ ಏನದ ರೀಕಾರ್ಪೆಟಿಂಗ್ ಮಾಡಿಕೊಡ್ರಿ. ಗೌಡ್ರಿಗೆ ನಾನು ರಿಕ್ವೆಸ್ಟ್ ಮಾಡಿ ಅಶೋಕ್ ಗೌಡ್ರಿಗೆ, ಅವರಾದ್ರೂ ಸಹಿತ ಇರ್ಲಿ ಗೌಡ್ರಿ ನೀವು ಹೇಳ್ತೀರಿ ಅಂದ್ರೆ ಏನು ಮಾಡೋಣ ಅನ್ನೋಂಥದ್ದು. ಅಧಿಕಾರಿಗಳು ಒಳ್ಳೆಯವ್ರ ಅದ. ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಅದೇ ರೀತಿ ತಮ್ಮ ಗ್ರಾಮಕ್ಕೆ ಈಗಾಗಲೇ ಕೆಲವೊಂದು ಮಂಜೂರು ಆಗ್ಯಾವ. ಅಧಿವೇಶನ ಮುಗಿದ್ಮ್ಯಾಗ ಬಂದು, ಯಾಕಂದ್ರೆ ಹನುಮಂತ ದೇವ್ರ ದೇವಸ್ಥಾನಕ್ಕೆ ದುಡ್ಡು ಬೇಕಂತ ಕೇಳಿದ್ರಿ, ಅಲ್ಲಿ 5 ಲಕ್ಷ ರೂಪಾಯಿ ಹಾಕಿನಿ. ಅದೇ ರೀತಿ ಮಡ್ಡಿ ಸಿದ್ದೇಶ್ವರ ಗುಡಿಗೆ ನಮ್ಮ ಶಂಕರ ಪೂಜಾರ್ ಅವ್ರದ್ದು ಬೇಡಿಕೆ ಇತ್ತು, ಅವ್ರಿಗೂ 5 ಲಕ್ಷ ರೂಪಾಯಿ ಬಂದದ. ಲಕ್ಷ್ಮೀ ದೇವಸ್ಥಾನಕ್ಕೆ ಅದಕ್ಕೂ 5 ಲಕ್ಷ ರೂಪಾಯಿ. ಶೇವಾಲಾಲ ಆ ಗುಡಿಗೆ ನನಗೆ ಬೇಡಿಕೆಯನ್ನು ಕೊಟ್ಟಿದ್ರು ಒಳಗಿನ ತಂಡ, ಅದಕ್ಕೂ 5 ಲಕ್ಷ ರೂಪಾಯಿನ ನಾನು ಹಾಕಿದ್ದೀನಿ. ಆಲ್ರೆಡಿ ಸ್ಯಾಂಕ್ಷನ್ ಆಗ್ಯಾವ. ನನಗೆ ಅಧಿವೇಶನ ಮುಗಿದ ಮ್ಯಾಗ ಬಂದು
ಒಂದು ದಿವಸ ಎಲ್ಲ ಹಿರಿಯರು ಕರ್ಕೊಂಡು ಮತ್ತೆ ಎಲ್ಲನೂ ಪೂಜೆ ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ. ಯಾಕಂದ್ರೆ ಈಗಾಗಲೇ ನಾವು ಅಂಬೇಡ್ಕರ್ ಭವನನ್ನು ಮ್ಯಾಲೆ ಪೂಜೆ ಮಾಡಿದ್ವಿ 50 ಲಕ್ಷದ್ದು. ಅದೇ ರೀತಿ ಇನ್ನೂ ಸಾಕಷ್ಟು ಕೆಲಸಗಳು ಆಗ್ಬೇಕಾಗ್ಯಾವ. ಅದೇ ರೀತಿ ನನಗೆ ಲೇಡೀಸ್ ಹಾಸ್ಟೆಲ್ಗೆ ಒಂದು ಶೌಚಾಲಯ ಬೇಕು, ಅಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಐತೆ ಅಂತ ಕಳೆದ ಬಾರಿ ಬಂದಾಗ ಬೇಡಿಕೆ ಅಂತ ಕೊಟ್ಟಿದ್ರು. ಈಗಾಗಲೇ ನಾನು ತಾಲೂಕ್ ಪಂಚಾಯತಿ ಒಳಗೆ ಅದನ್ನೂ ಇಟ್ಕೊಂಡಿನಿ, ಅದನ್ನೂ ಮಾಡಿಸ್ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಇನ್ನೂ ಸಾಕಷ್ಟು ಕೆಲಸಗಳು ಆಗ್ಬೇಕಾಗ್ಯಾವ. 50-54 ಯೋಜನೆ ಅಡಿಯಲ್ಲಿ ಮಂಜೂರಾಗಿದ್ದು 300 ಲಕ್ಷಗಳ ಅಂದಾಜು ಮೊತ್ತದೊಂದಿಗೆ ಇರುತ್ತದೆ. ಕಿಲೋಮೀಟರ್ 00ದಿಂದ 6.66-68ರವರೆಗೆ ಅಂದರೆ ದೇವರದಿಂದ ಜಾಲವಾದ ಗ್ರಾಮದವರೆಗೆ ರೀಕಾರ್ಪೆಟ್ ಮರು ಡಾಂಬರೀಕರಣ ಕಾಮಗಾರಿಯಾಗಿರುತ್ತದೆ. ಇದನ್ನು AS ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರಿಗೆ ವಹಿಸಿಕೊಂಡಾಗಿದೆ. ರೈತರು ಒಂದೇ ರೈತರು ಅದಾರ, ಒಂದೇ ಜಾಗದಾಗ ಒಬ್ಬರಿಗೆ 16 ಕೊಟ್ಟರು, ಒಬ್ರಿಗೆ ಮುಂದೆ ಬಂದವ್ರಿಗೆ 20 ಕೊಟ್ಟರು, ಲಾಸ್ಟ್ ಬಂದ್ ಮಾಡಿದವ್ 35 ಕೊಟ್ಟರು. ಇದು ಯಾವ ಅದು ಆ್ಯಕ್ಚುಲಿ ಅಲ್ಲಿ ಅದು ಸರ್ಕಾರದವರು ಮಾಡಾಕ್ತಾರೆ. ನಾನು KPTCL ಅಧಿಕಾರಿಗಳಿಗೂ ಮಾತಾಡಿದಾಗ ಅವ್ರು ನಮ್ಮ ನಜರಿಗೆ ತಂದೆಯಲ್ಲಿ ತಹಸೀಲ್ದಾರ್ ಹಿಡ್ಕೊಂಡು ಸಬ್ ರಿಜಿಸ್ಟ್ರ್ ಹಿಡ್ಕೊಂಡು ಮಾಡಿರೋದು ಹೇಳಿದೆ. ಅದಾದ್ಮೇಲೆ ತಹಸೀಲ್ದಾರ್ಗೆ ಯೋಗಿ ಫೋನ್ ಮಾಡಿನೂ ನಾನು ಹೇಳಿದೆ, ನಮ್ಮ ರೈತರಿಗೆ ಅನ್ಯಾಯ ಆಗತ್ತದ, ಎಲ್ಲರಿಗೂ ಒಂದೇ ರೇಟ್ ಕೊಡಬೇಕು, ಅನ್ನೋಂಗ ಇದ್ರೊಳಗೆ ಎಷ್ಟು ಖರೀದಿಗೆ ಕೊಡ್ಬೇಕನ್ನೋಂಥದ್ದು ಆ ಪ್ರಕಾರ ಮಾಡಬೇಕು. ನೀವು ಯಾಕೆ ಖರೀದಿ ಹಾಕತ್ತೀರಿ ಬಂದು ಅಂತ ಹೇಳಿದ್ರೆ ಗೌಡ್ರ ಅವರು ತಹಸೀಲ್ದಾರ ಬಂದು ಖರೀದಿ ಹಾಕ್ಸಾರಿ. ಕಂಬ ಬಿದ್ದಲ್ಲಿ 12 ಲಕ್ಷ ಕೊಡಾಕತ್ತ, ನಮ್ಮ ರೈತರಿಗೆ 4 ಲಕ್ಷ ಕೊಡ, 4 ಲಕ್ಷ 2 ಲಕ್ಷ ಹಿಂಗೆ ಮನ್ಸಿಗೆ ಬಂದಂಗ. ನಮ್ಮ ರೈತರು ಏನಾಗ್ಯಾರ ಮುಗ್ದೀಗ ನಾನೇ ಹೇಳ್ತೀನಿ ಕೇಳ್ರಿ, ನಾನು ಹೊಲ್ದಾಗನೇ ವಿಂಡ್ ಪವರ್ ಕೊಟ್ಟಿನಿ, ನಂದು 6 ಲಕ್ಷಕ್ಕೆ ತೊಗೊಂಡ್ರ, ಮುಂದೆ 22-28ಕ್ಕೆ ತೊಗೊಂಡ್ರ. ಆ್ಯಕ್ಚುಲಿ ಆ ರೂಲ್ಸ್ ಇದ್ರ ಪ್ರಕಾರ ಎಷ್ಟಿಗೆ ತೊಗೋಬೇಕೈತೆ ಅನ್ನೋಂಥದ್ದು ನಿಮ್ಗೆ ದಾರಿ ತಪ್ಸ್ಯಾರ. ನೀವು ಹೊಸರು ನಾವು ಕೊಡಂಗಿಲ್ಲ ಕೂತಿದ್ರೆ ಅವ್ರ ಮನೆ ದೇವ್ರು ಕೊಡ್ತಿದ್ರು.